ಏನೋ ನನಗೆ ಬಿಟ್ಟು ನೀನು ಒಬ್ಬನೇ ತಿಂತಿದ್ಯಾ? ನನಗೆ ಕರಿಯಲ್ವಾ? ನೀವು ನನಗೆ ಬಾಸ್ ಸರ್, ನಾನಿಲ್ಲಿ ಕೆಲಸ ಮಾಡೋನು, ನೀವು ಕೂತ್ಕೊಂಡು ನನ್ನ ಜೊತೆ ಊಟ ಮಾಡೋದ? ತಿನ್ನೋ ಅನ್ನಕ್ಕೆ ಬಾಸ್ ಯಾರು ಕೆಲಸಗಾರ ಯಾರು ಅಂತ ಗೊತ್ತಿರಲ್ಲ ಸಮರ್ಥ. ಅದಕ್ಕೆ ಹೊಟ್ಟೆ ತುಂಬಿಸೋದು ಜೀವ ಕಾಪಾಡೋದು ಅಷ್ಟೇ ಗೊತ್ತಿರತ್ತೆ. ಸರಿ ಸರಿ, ಈಗೇನು ನಾನು ನಿನ್ನ ಜೊತೆ ಊಟ ಮಾಡಲೋ ಬೇಡವಾ? ಇದು ನಿಮ್ಮ ಆಫೀಸರ್, ನೀವು ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಏನೇ ಅಂದರೂ ಸುತ್ತಿ ಬಳಸಿ ಅಲ್ಲೇ ಬರ್ತೀಯಲ್ವಾ? ಸರಿ ಸರಿ, ಸದ್ಯ ನೀನಾದರೂ ಉಳಿಸಿದ್ಯಲ್ಲ. ಎಲ್ಲಿ ನನಗೊಂದು ತುತ್ತು ಕೊಡು. ಇದ್ರಲ್ಲ, ಇಲ್ಲ ಇಲ್ಲ, ನಾನು ಕೊಡಲ್ಲ ಮೇಡಮ್, ನನಗೆ ಅಂತ ಕೊಟ್ಟು ಕಳ್ಸಿರೋದು. ಸಾರಿ ಸರ್. ಅರೆ, ನನಗೆ ಕೊಡಲ್ಲ ಅಂತೀಯಾ? ಅಲ್ಲಿ ನೋಡಿದ್ರೆ ಅಭಿ ಎಲ್ಲ ಖಾಲಿ ಮಾಡಿದ್ದಾನೆ, ಇಲ್ಲಿ ನೀನು ಕೊಡಲ್ಲ ಅಂತಿದ್ಯಾ? ಸರಿ ಬಿಡು, ಬೇಡ, ನಾನು ಹೋಗ್ತೀನಿ. ನೀನು ತಿನ್ನು ಸಮರ್. ಒಂದು ಹೊತ್ತು ಹಸ್ಕೊಂಡಿದ್ರೆ ಪ್ರಾಣ ಏನೂ ಹೋಗಲ್ಲ. ನಾನು ಹೋಗ್ತೇನೆ. ಸರ್ ಬನ್ನಿ. ನನಗೆ ಗೊತ್ತಿತ್ತು ನೀನು ಕರಿತೀಯ ಅಂತ. ನಾನು ಒಬ್ಬನೇ ತಿಂದರೆ ಹೊಟ್ಟೆ ತುಂಬುತ್ತೆ, ಹಂಚ್ಕೊಂಡು ತಿಂದರೆ ಮನಸ್ಸು ಹೃದಯ ತುಂಬುತ್ತೆ. ಅಬ್ಬಬ್ಬ, ಎಷ್ಟೊಂದು ತಿಳ್ಕೊಳ್ಬಿಟ್ಟಿದ್ಯಾ. ಹಾಗಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಅದಕ್ಕೆ ಕರೆದೆ. ತಗೊಳ್ಳಿ, ನೀವೇ ತಿನ್ನಿ. ನಾನು ಒಬ್ಬನೇ ತಿಂದರೆ ಹೊಟ್ಟೆ ತುಂಬತ್ತೆ, ಹಂಚ್ಕೊಂಡು ತಿಂದರೆ ಮನಸ್ಸು ಹೃದಯ ತುಂಬತ್ತೆ. ಇದು ನಮ್ಮಮ್ಮ ಹೇಳಿದ್ದಂತೆ. ಅದಕ್ಕೆ ಇದರಲ್ಲೇ ನಾವಿಬ್ಬರು ಹಂಚ್ಕೊಂಡು ತಿನ್ನೋಣ. ಸರಿ, ತಿನ್ಬೋದು, ಆದರೆ ಒಂದು ಸಮಸ್ಯೆ. ಸಮಸ್ಯೆನಾ? ಏನದು? ಹೊಟ್ಟೆ ತುಂಬ ಹಸಿತಿದೆ, ಕೈ ತೊಳೆದಿಲ್ಲ. ಈಗ ಹೋಗಿ ಕೈ ತೊಳೆಯೋಷ್ಟು ಪೇಷನ್ಸ್ ಇಲ್ಲ. ಸ್ಪೂನ್ ಏನಾದರೂ ಇದೆಯಾ? ಇಲ್ಲ ಸರ್. ಇಲ್ದಿದ್ರೇನೋ, ನಿನ್ನ ಕೈ ಇದೆಯಲ್ಲ, ಸ್ವಲ್ಪ ಹಾಗೆ ತಿನ್ನಿಸ್ಬಿಡ್ತೀಯಾ? ನಾನು ಸ್ವಲ್ಪ ಮೇಲ್ ಚೆಕ್ ಮಾಡಬೇಕು, ಮಾಡ್ತಿರ್ತೀನಿ. ನಿನ್ಗೊಂದು ತುತ್ತು, ನನಗೊಂದು ತುತ್ತು, ಮೋಸ ಮಾಡೋ ಹಾಗಿಲ್ಲ. ಬಾಬಾ, ಇವತ್ತು ಊಟ ಮಾತ್ರ ಬೊಂಬಾಟಾಗಿತ್ತು. ಅದಕ್ಕೆ ನಮ್ಮಣ್ಣ ಇಷ್ಟೆಲ್ಲ ಊಟ ಮಾಡ್ತಾನೆ ಅಂತ ನನಗೆ ಮುಂಚೆ ಗೊತ್ತೇ ಇರಲಿಲ್ಲ. ಹೌದು, ಇವ್ರನ್ನ ಮದುವೆ ಆದಾಗಿಂದ ನನ್ನ ತೂಕ 4 kg ಜಾಸ್ತಿ ಆಗಿದೆ. ಇರ್ಲಿ ಬಿಡೋಣ, ಮಾಧವ ಆದರೆ ತೂಕದ ವ್ಯಕ್ತಿ ಅಂತ ಹೇಳೋದಕ್ಕೆ ಇದೊಂದು ಕಾರಣ ಸೇರ್ಕೊಳ್ಳಿ. ಅಭಿ, ಮತ್ತೇನೋ ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತ ಅಂತ ಕೇಳ್ತಿದ್ದೀರಲ್ಲ ಅಮ್ಮ. ನನಗೊಂಚೂರು ಕೊಡದೆ ಎಲ್ಲ ಇವನೇ ತಿಂದಿದ್ದಾನೆ. ನೀವು ಕೊಟ್ಟಿದ್ದು 2 ಬಾಕ್ಸು ಇವನೊಬ್ಬನೇ ತಿಂದಿದ್ದಾನೆ. ಹೌದಾ? ಮತ್ತೆ ನೀವೇನು ತಿಂದ್ರಿ? ಇನ್ನೇನು ಮಾಡಲಿ, ಅಮ್ಮ ಸಮರ್ಥಿಗೆ ಅಂತ ಬಾಕ್ಸ್ ಕೊಟ್ಟಿದ್ರಲ್ಲ,
ನಾವಿಬ್ರು ಶೇರ್ ಮಾಡ್ಕೊಂಡ್ವಿ. ನೋಡಿ, ನೀವು ನನಗೆ ಊಟ ಕಳಿಸೋ ಅವಶ್ಯಕತೆ ಇಲ್ಲ. ನೀವು ಕಳಿಸಿದ ಊಟ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ತಿಂತಾನೆ ಇರಲಿಲ್ಲ. ನಿಮ್ಮ ಈ ನಾಟಕದ ಪ್ರೀತಿ, ನಾಟಕದ ಕಾಳಜಿ ನನಗೆ ಬೇಕಾಗಿಲ್ಲ. ಅಭಿ, ಯಾರಾದರೂ ಪ್ರೀತಿ ತೋರಿಸಿದ್ರೆ ಅದನ್ನು ಸ್ವೀಕಾರ ಮಾಡೋ ಮನಸ್ಸಿರಬೇಕು. ಪ್ರೀತಿಗೆ ಪ್ರತಿಯಾಗಿ ದ್ವೇಷ ತೋರಿಸೋದು ತಪ್ಪು. ಬೇಡದೇ ಇರೋ ಪ್ರೀತಿ ದ್ವೇಷನೇ ಹುಟ್ಟಾಕೋದು. ಇವರಿಂದ ಪ್ರೀತಿ ಬೇಕಾಗಿರೋದು ನಿಮಗೆ, ನನಗಲ್ಲ. ಅಭಿ, ಮಾತಿನ ಮೇಲೆ ಹಿಡ್ತಾ ಇರಲಿ. ಅದಕ್ಕೆ ಈ ಮನೆಗೆ ದೇವತೆ ಇದೆ ಹಾಗೆ. ಅವ್ರ ಪ್ರೀತಿ ನಮ್ಗೆಲ್ರಿಗೂ ಬೇಕು ಕಣೋ. ಇದೇ ಕಾರಣಕ್ಕೆ ನಾನು ಈ ಮನೇಲಿರೋದು ಬೇಡ ಅಂತ ಹೊರಟಿದ್ದು. ಅಭಿ, ನಾಳೆ ಮೀಟಿಂಗಿಗೆ PPT ರೆಡಿ ಆಯಿತಾ? ರೆಡಿ ಆಗಿದ್ರೆ ನನಗೆ ಫಾರ್ವರ್ಡ್ ಮಾಡು. PPTನೂ ರೆಡಿ ಆಗಿಲ್ಲ, ಯಾವುದು ರೆಡಿ ಆಗಿಲ್ಲ. ನಾನು ಅದು ಯಾವ ಕೆಲಸನೂ ಮಾಡಿಲ್ಲ. ಮಾಡಿಲ್ವಾ? ನಾಳೆನೇ ಮೀಟಿಂಗ್ ಇದೆ ಅಭಿ. ಮಾಡಿಲ್ಲ ಅಂದರೆ ಏನರ್ಥ? ಈಗ ಕೂತ್ಕೊಂಡು ರೆಡಿ ಮಾಡೋಕ್ಕಾಗತ್ತಾ? ಅದು ನನಗೆ ಗೊತ್ತಿಲ್ಲ. ಅಷ್ಟು ಇಂಪಾರ್ಟೆಂಟ್ ಆಗಿದ್ದಿದ್ರೆ ಇನ್ಯಾರ ಜೊತೆ ಕೂತು ಹರಟೆ ಹೊಡಿತಾ ಊಟ ಮಾಡೋ ಬದಲು ನೀನೇ ಮಾಡಬೇಕಿತ್ತು. ಊಟ ಖಾಲಿ ಆಗಿದೆ ಅಂತ ನೆಪ ಮಾಡಿಕೊಂಡು ಆ ಡ್ರೈವರ್ ಜೊತೆ ಹರಟೆ ಹೊಡಿತಾ ಕೂತಿದ್ದೆ. ಅಭಿ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಯಾಕೆ ಹೀಗಾಡ್ತಿದ್ಯಾ? ಅಲ್ಲ, ನಿನಗೆ ವಹಿಸಿರೋ ಕೆಲಸನ ನೀನೇ ಮಾಡ್ಬೇಕು ತಾನೆ? ಓಹೋ, ಕೆಲಸಗಳನ್ನ ವಹಿಸಿದಿರಾ? ಅಂತೂ ಕೆಲಸಗಳನ್ನ ವಹಿಸಿ ನನ್ನ ಈ ಮನೆ ಕೆಲ್ಸದವನಾಗ ಮಾಡಿದ್ದೀರ. ಕೆಲ್ಸದವನ್ನ ಜೊತೆ ಕೂರಿಸಿ ಊಟ ಮಾಡಿಸಿ ಮನೆಯವನ್ನ ಕೆಲ್ಸದವನಾಗ ಮಾಡಿದ್ದೀರ. ನಡಿಲಿ, ಇದೆಲ್ಲ ಎಷ್ಟು ದಿನ ನಡೆಯುತ್ತೋ ನಡಿಲಿ. ಅಭಿ ಹೇಳಿದ ನಿಜಾನೇ. ಈ ಮನೆಯಲ್ಲಿ ಮನೆಯವರು ಅನಾಥರಾಗಿದ್ದಾರೆ, ಅನಾಥರು ಮನೆಯವರಾಗಿದ್ದಾರೆ. ಇಲ್ಲ ಪೂರ್ಣಿ, ನೀನು ಅನಾಥೆ ಅಲ್ಲ. ಆದರೆ ನಿನ್ನ ತಂಗಿ ಬಾಯಿಂದನೇ ನೀನಿಂಥ ಮಾತನ್ನು ಕೇಳಬೇಕಾಗಿದೆ. ವಿಧಿ ತುಂಬ ಕ್ರೂರಿ ಪೂರ್ಣಿ. ಸೋಗ್ಲಾಡಿ ತಾತ, ತಗೋ ಏನಿದು? ದುಡ್ಡು. ದುಡ್ಡು ಸರಿ ತಾತ, ಆದರೆ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಮದುವೆಗೆಲ್ಲ ಈಗಾಗಲೇ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ ನೀವು. ಹೌದು ಸೋಗ್ಲಾಡಿ, ಖರ್ಚಾಯಿತು. ಅದರಲ್ಲಿ ಇಷ್ಟು ಪುಡಿಗಾಸು ಉಳಿದಿದೆ. ಇದನ್ನು ತಗೋ, ಮನೆಗೆ ಬೇಕಾದರೆ ಉಪಯೋಗ ಮಾಡ್ಕೋ. ನಿನ್ನ ಗಂಡನ ಸಂಬಳ ಬಂದ ಮೇಲೆ ಸಂಭಾಳಿಸಿದ್ರಾಯ್ತು. ತಗೋ, ತುಂಬ ತಲೆ ಕೆಡಿಸ್ಕೋಬಾರ್ದು ಸೋಗ್ಲಾಡಿ. ಜೀವನ ನಡೀತಾ ಇರಬೇಕು. ಜೀವನದಲ್ಲಿ ನಾವು ನಗ್ತಾ ಇರಬೇಕು ಅಷ್ಟೇ. ಸರಿ, ತಗೋ. ಏನೋ ಇದೆಲ್ಲ, ಇಷ್ಟೆಲ್ಲ ಹೇಗೆ ತಂದೆ? ತಾತ, ಇಷ್ಟು ಮಾತ್ರ ಅಲ್ಲ, EMI ಕಟ್ಟಿದ್ದು ಆಯ್ತು, ಹಾಲವನ್ಗೂ ಪೇಪರ್ವನ್ಗೂ ದುಡ್ಡು ಕೊಟ್ಟಿದ್ದು ಆಯ್ತು. ಏನು ಹೇಳ್ತಿದ್ಯಾ ಸಮರ್? ಮಧ್ಯಾಹ್ನ ತಾನೇ ದುಡ್ಡಿಲ್ಲ ಅಂತ ಹೇಳ್ತಿದ್ದೆ.
ಈಗ ಇದ್ದಕ್ಕಿದ್ದಾಗೆ ಇಷ್ಟೆಲ್ಲ ದುಡ್ಡು ಹೇಗೆ ಬಂತು? ಏ ದಂಡ್ಪಿಂಡ, ಮತ್ತೆ ಸಾಲ ಮಾಡೋದಿಯಾ? ಸಾಲ ಅಲ್ಲ ತಾತ, ಸಂಬಳ. ನನಗೆ ಸಂಬಳ ಬಂತು. ಸಂಬಳನಾ? ನಿನಗೆ ಸ್ಯಾಲ್ರಿ ಬರೋದಕ್ಕಿನ್ನೂ 1 ವಾರ ಟೈಮ್ ಇದೆ ಅಂತ ಹೇಳಿದ್ದೆ ಅಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಈ ಬರಗಾಲದಲ್ಲಿ ಮಳೆ ಬಂದ ಹಾಗೆ, ಮಳೆ ಅಲ್ಲ ಪ್ರವಾಹ ಬಂದಾಗ ನನಗೆ ಸ್ಯಾಲ್ರಿ ಬಂತು. ಪ್ರವಾಹನ ಏನಣ್ಣ ಹಾಗಂದ್ರೆ? ಅಂದರೆ 1 ವಾರಕ್ಕೆ ಮುಂಚೆ ಸ್ಯಾಲ್ರಿ ಬರೋದು ಅಲ್ಲದೆ ನನಗೆ ಈ ತಿಂಗಳಿಂದ ಸ್ಯಾಲ್ರಿ ಜಾಸ್ತಿ ಆಗಿದೆ. ಹೌದಾ? ಮತ್ತೆ ಸ್ವೀಟ್ ಅಲ್ಲಿ ತರದೇ ಇರ್ತೀನಾ? ಎಲ್ಲರೂ ತಿಂತಾ ಇರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸತ್ಯ ದೇವ್ರ ದಯೆ ಅಣ್ಣನ ಮೇಲಿದೆ. ಹಳೆ ಸಾಲನೂ ತೀರ್ತು, ಸಂಬಳನೂ ಜಾಸ್ತಿ ಆಯ್ತು. ಇದೆಲ್ಲ ದೇವತೆ ದಯೆ. ಏನು ಹೇಳ್ತಿದ್ದೀರಾ ತಾತ? ಏನಿಲ್ಲ ಬಿಡಮ್ಮ, ಮಕ್ಕಳಿಂದ ದೂರ ಉಳ್ಕೊಂಡೆ ಮಕ್ಕಳನ್ನ ಒಳ್ಳೆ ದಾರಿಗೆ ತರ್ತಾ ಇದ್ದಾಳೆ ನನ್ನ ಮಗಳು. ಅದು ಸರಿ, ನಿಮ್ಮ ಮಾವ ಎಲ್ಲಿ? ಈ 2 ದಿವಸದಿಂದ ಕಾಣಿಸ್ತಾನೆ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಬೇರೆ ಏನಾದರೂ ಕಿತಾಪತಿ ಮಾಡ್ತಿದ್ದಾನ? ಕಿತಾಪತಿನ ಅಂಥದ್ದೇನಿಲ್ಲ ತಾತ. ಅತ್ತೆ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ, ಬರ್ತಾರೆ. ಮಾವ ದುಡ್ಡು ತಗೊಂಡು ಓಡೋಗ್ಬಿಟ್ರ. ಎಲ್ಲಿದ್ದಾರೋ? ಆ ದುಡ್ಡನ್ನ ಏನು ಮಾಡಿದ್ರೋ? ಛೇ, ಈ ಮನೆಯಲ್ಲಿ ಮನೆಯವರು ಅನಾಥರಾಗಿದ್ದಾರೆ, ಅನಾಥರು ಮನೆಯವರಾಗಿದ್ದಾರೆ. ನೀನು ಅನುಭವಿಸ್ತಾ ಇರೋ ನೋವಿಗೆ ಒಂದು ರೀತಿಲಿ ನಾವು ಕಾರಣ. ನಮ್ಮನ್ನು ಕ್ಷಮಿಸ್ಬಿಡು. ಅಪ್ಪ, ಅಮ್ಮ, ನಾನು ನಿಮ್ಮನ್ನು ನೋಡೋಕ್ಕಾಗೋದೇ ಇಲ್ವಾ? ನಾನು ಏನು ತಪ್ಪು ಮಾಡಿದೆ ಅಂತ ನನ್ನ ಅನಾಥೆಯಾಗಿ ಮಾಡೋದ್ರಿ? ಮಗಳೇ, ಕ್ಷಮೆನೇ ಇಲ್ದಿರೋ ತಪ್ಪು ಕಣಮ್ಮ ನಮ್ದು. ಅಪ್ಪ ಅಮ್ಮ ಇತ್ತು ಅನಾಥೆ ಥರ ಬದುಕ್ತಿದ್ಯಾ ನೀನು. ಎಲ್ಲಿದ್ಯಾ, ಹೇಗಿದ್ಯಾ ಅಂತ ಗೊತ್ತಿಲ್ಲದೆ ಈ ತಾಯಿ ಜೀವ ಒತ್ತಾಡ್ತಿದೆ ಮಗಳೇ. ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಮಾತ್ರ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ರು, ದ್ವೇಷ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಗುನ ದೂರ ಮಾಡಿ ಹೋಗೋ ಅಷ್ಟು ಕಲ್ಲು ಹೃದಯ ನಿಮ್ಗೆ ಯಾಕೆ ಬಂತು? ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸು ಮಗಳೇ. ನಿಮ್ಮಪ್ಪನ ದುರಾಸೆಗೆ ನೀನು ಬಲಿಯಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಹೃದಯನ ಕಲ್ಲು ಮಾಡಿಕೊಂಡು ನಿನ್ನನ್ನು ಹುಡ್ಕೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನಿನ್ನನ್ನು ನೋಡೋ ಆಸೆ ತಾಯಿ ಜೀವದಿಂದ ದೂರ ಆಗಿಲ್ಲಮ್ಮ, ಆಗಿಲ್ಲ. ನಿಮ್ಮನ್ನು ಯಾವಾಗ ನೋಡ್ತೀನಿ, ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಅಥವಾ ಜೀವನ ಪರ್ಯಂತ ನಾನು ನಿಮ್ಮನ್ನು ನೋಡೋದೇ ಇಲ್ವಾ? ಭಯ ಆಗ್ತಿದೆ. ನಿನ್ನ ನೋಡ್ದೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಮಗಳೇ. ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು.
ಹೆತ್ತ ತಂದೆ ತಾಯಿ ಇದ್ರು ತಬ್ಲಿ ಆಗಿ ಬದುಕೋ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು. ತುಂಬ ನೋವಾಗ್ತಿದ್ಯಾ ದೀಪಿಕಾ? ಈ ನೋವುಗಳ್ನ ಹೇಗೋ ಸಹಿಸ್ಕೊಬೋದು ಬಿಡಿ ಅತ್ತೆ, ಆದರೆ ಮನಸ್ಸಿಗೆ ಆಗ್ತಿರೋ ನೋವುಗಳ್ನ ಹೇಗೆ ಸಹಿಸ್ಕೊಳಕ್ಕಾಗುತ್ತೆ? ಬರೆ ಮೇಲೆ ಬರೆ ಎಳಿತಿದ್ದಾರೆ ಈ ಮನೆಯವರು. ಏನೋ ಗೊತ್ತಿಲ್ಲ ಅಭಿ, ಈ ಮನೆಯವರೆಲ್ಲರೂ ಯಾಕೆ ಹೀಗಾಗ್ಬಿಟ್ರು? ಏನಾಗ್ತಿದೆ ಈ ಮನೆಯಲ್ಲಿ? ತುಳಸಿಯವ್ರು ಈ ಮನೆಗೆ ಬಂದ ಮೇಲಂತೂ ಮನೆಯವರೆಲ್ಲ ತುಂಬ ಬದಲಾಗ್ಬಿಟ್ಟಿದ್ದಾರೆ. ಅದು ನನಗೂ ನಿಮಗೂ ಅರ್ಥ ಆಗ್ತಿದೆ ಚಿಕ್ಕಮ್ಮ, ಈ ಮನೆಯವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಅವರೆಲ್ಲರೂ ಖುಷಿಯಾಗೇ ಇದ್ದಾರೆ. ಮಾತಿಗೂ ತುಳಸಿ ಅವ್ರನ್ನ ಹೊಗಳ್ಕೊಂಡು ನಗ್ನಗ್ತಾ ಆನಂದವಾಗಿದ್ದಾರೆ. ಅವರನ್ನು ಎದುರಾಕೊಂಡು ಪದೇ ಪದೇ ಅವಮಾನ ಅನುಭವಿಸ್ತಿರೋದು ನೀವುಗಳು. ಯಾರೋ ಮೂರನೇ ವ್ಯಕ್ತಿಗೋಸ್ಕರ ಅಣ್ಣ ತಮ್ಮ ಕಿತ್ತಾಡೋ ಹಾಗಾಗಿದೆ. ಇದನ್ನೆಲ್ಲ ನೋಡಿಕೊಂಡು ತಾಯಿ ಆದವಳು ನಾನು ಹೇಗೆ ತಾನೇ ಸಹಿಸ್ಕೊಳಕ್ ಸಾಧ್ಯ? ಇಂಥ ಅವಮಾನಗಳನ್ನು ಅನುಭವಿಸೋದಕ್ಕಿಂತ ಈ ಮನೆ ಭಾಗ ಆಗಿ ನೀವಿಬ್ರು ಹೋಗಿದ್ರೇ ಚೆನ್ನಾಗಿರ್ತಾ ಇತ್ತೋ ಏನೋ. ನನಗೇನಾದರೂ ಚಿಂತೆ ಇಲ್ಲ ಅತ್ತೆ, ಆದರೆ ನನ್ನ ಕಣ್ಮುಂದೆನೇ ಅಭಿಗೆ ಹಿಂಸೆ ಆಗೋ ಥರ ನಡ್ಕೋತಾರೆ. ಅಷ್ಟು ಪ್ರೀತಿ ಮಾಡ್ತಿದ್ದ ಅಣ್ಣ ಯಾರ ಜೊತೆಲೋ ಊಟ ಮಾಡಿ ಇವನ್ನ ಕೆಲ್ಸದವ್ರ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಏನರ್ಥ? ನೋಡಿ, ಅವತ್ತು ನನ್ನ ಸೀರೆ ಸುಟ್ಟೋಯ್ತು, ಪರವಾಗಿಲ್ಲ. ಇವತ್ತು ನನ್ನ ಅಭಿಗೆ ಅಂತ ಪ್ರೀತಿಯಿಂದ ತಂದಿದ್ದ ಬಟ್ಟೆನೂ ಸುಟ್ಟೋಯ್ತು, ಅದು ಪರವಾಗಿಲ್ಲ. ಬಟ್ಟೆ ಮೇಲೆ ಬಿದ್ದ ಬೆಂಕಿ ನನ್ನ ಮೇಲೆ ಬಿದ್ದಿದ್ರು ನಾನು ನೆಮ್ಮದಿಯಿಂದ ಪ್ರಾಣ ಬಿಡ್ತಿದ್ದೆ. ಆದರೆ ಅಭಿ ಈ ಥರ ನೋವಲ್ಲಿ ನರಳಾಡ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅತ್ತೆ. ದೀಪಿಕಾ, ಏನು ಮಾತು ಅಂತ ಮಾತಾಡ್ತಿದ್ಯಾ? ನಿನಗೆ ಹಾಗೆಲ್ಲ ಆಗೋದಕ್ಕೆ ನಾನು ಬಿಟ್ಬಿಡ್ತೀನ? ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ಕೋತೀನಿ. ಅಷ್ಟೇ ಅಭಿ, ನಿನಗೆ ನಾನು ಪ್ರಾಣ ಕೊಡಬೇಕು, ನನಗೆ ನೀನು ಪ್ರಾಣ ಕೊಡಬೇಕು. ಆದರೆ ನಮ್ಮಿಬ್ಬರು ಪ್ರಾಣ ಹೋಗ್ತಿದೆ ಅಂದರು ಅದ್ರ ಬಗ್ಗೆ ಈ ಮನೆಯವ್ರಿಗೆ ಚಿಂತನೆ ಇಲ್ಲ. ಅಭಿ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ. ಹೆಂಡತಿಯಾಗಿ ಅವನ ಪರಿಸ್ಥಿತಿನ ನೀನೇ ನೋಡೋಕ್ಕಾಗ್ತಿಲ್ಲ ಅಂದರೆ ತಾಯಿಯಾಗಿ ನನಗೆಷ್ಟು ಸಂಕಟ ಆಗ್ತಿರ್ಬೇಡ. ಅವನು ಚಿಕ್ಕವನಿದ್ದಾಗಿಂದಾನು ಅವನು ಕೇಳಿದನ್ನೆಲ್ಲ ಕೊಡಿಸಿದ್ದೀನಿ. ಅವನ ಆಸೆ ಪಟ್ಟ ಹಾಗೆ ಬೆಳೆಸಿದ್ದೀನಿ. ಅವನು ಖುಷಿಯಾಗಿರಬೇಕು ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆದ್ರೀಗ ಮತ್ತಾರೋ ಮನೆಗೆ ಬಂದು ನನ್ನ ಮಗನ ಜೀವನನ ನರ್ಕ ಮಾಡ್ತಿದ್ದಾರೆ ಅಂದರೆ ನನ್ನ ಕರಳು ಹಿಂಟದಾಗತ್ತೆ. ಕೆಲವೊಂದ್ಸರಿ ಜೊತೆಲೇ ಇದ್ದು ಪ್ರತಿದಿನ ನರಳಾಡೋದಕ್ಕಿಂತ ನೀನು ದೂರ ಇದ್ರೂ ಸರಿ, ನೀನು ಖುಷಿಯಾಗಿರೋದನ್ನ ನೋಡಬೇಕು ಅನಿಸುತ್ತೆ. ಅಂಥ ದಿನ ಬರಲ್ಲ ಬಿಡಿಯತ್ತೆ. ಅವಮಾನ ಆದರೂ ಸರಿ, ಪ್ರಾಣ ಹೋದರೂ ಸರಿ, ನಾವು ಇದೇ ಮನೇಲಿದ್ದು ಸಾಯಬೇಕು. ನಮ್ಮಿಂದ ಈ ಮನೆ ಮರ್ಯಾದೆ ಹೋಗೋದು ಬೇಡ. ನಮ್ಮ ಬದುಕು ಹಾಳಾದರೂ ಪರವಾಗಿಲ್ಲ. ದೀಪಿಕಾ, ಪ್ಲೀಸ್ ನೀನು ಅಳಬೇಡ. ನೀವು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು ಅಂತ ಬಯಸೋಳು ನಾನು. ನೀವು ಹೀಗೆ ದುಃಖ ಪಟ್ಕೊಂಡು ಅಳ್ತಾ ಇದ್ರೆ ನನಗೆ ಜೀವನೇ ಹೋದಾಗತ್ತೆ. ದೀಪಿಕಾ, ನೀನು ಸಮಾಧಾನ ಮಾಡ್ಕೊ. ಚಿಕ್ಕಮ್ಮ, ನೀವು ಯೋಚನೆ ಮಾಡಬೇಡಿ. ನೀವು ಅಂದ್ಕೊಂಡಿರೋ ಹಾಗೆ ನಾವು ಖುಷಿಯಾಗಿರ್ತೀವಿ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ.
ಪೂರ್ಣಿ ದುಃಖನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಅವಳೇನು ತಪ್ಪು ಮಾಡಿದಾಳೆ ಅಂತ ಈ ರೀತಿ ಬದುಕಬೇಕು? ಪ್ಲೀಸ್ ಅವಳ ಅಪ್ಪ ಅಮ್ಮನ ಬಗ್ಗೆ ಅವಳಿಗೆ ಹೇಳ್ಬಿಡೋಣ. ಅವಳ ತಂಗಿನೇ ಅವಳನ್ನ ಶತ್ರು ಥರ ನೋಡ್ತಾ ಇದ್ದಾಳೆ. ತಾಯಿ ಕಣ್ಣೆದುರಿಗೆ ಇದ್ರು ಬೇರೆ ಯಾರು ಅನ್ನೋ ಥರ ಇರಬೇಕಾಗಿದೆ. ಇದೆಲ್ಲ ಯಾಕೆ? ಪೂರ್ಣಿಗೆ, ವನಜಂಗೆ, ದೀಪಿಕಂಗೆ ಸತ್ಯ ಗೊತ್ತಾದರೆ ಎಲ್ಲ ಸರಿ ಹೋಗ್ಬೋದು. ಯಾವುದು ಸರಿ ಹೋಗಲ್ಲ ತುಳಸಿಯವ್ರೆ. ಜನಾರ್ದನ್ ಸರಿ ಹೋಗೋವರೆಗೂ ಇದ್ಯಾವುದು ಸರಿ ಹೋಗಲ್ಲ. ಹೆತ್ತ ತಂದೆನೇ ಆಸ್ತಿಗೋಸ್ಕರ ತನ್ನನ್ನು ಬಳಸ್ಕೊತಿದ್ದಾನೆ ಅಂತ ಗೊತ್ತಾದಾಗ ಪೂರ್ಣಿಗಾಗೋ ನೋವನ್ನು ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಆದರೆ ತಾಯಿಯಿಂದ ದೂರ ಆಗಿ ಅವಳು ಅನುಭವಿಸ್ತಾ ಇರೋ ನೋವು ದೊಡ್ಡದಲ್ವಾ? ಈ ನೋವು ಶಾಶ್ವತವಾಗಿರಬೇಕು ಅಂತ ನಾನು ಅನ್ಕೊಳ್ತಿಲ್ಲ ತುಳಸಿಯವ್ರೆ. ಆದರೆ ಸ್ವಲ್ಪ ದಿನ ಈ ನೋವನ್ನು ಎದುರಿಸಿದ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ. ಪೂರ್ಣಿ ಜೀವನ ಪೂರ್ತಿ ಸಂತೋಷವಾಗಿರ್ತಾಳೆ. ಪೂರ್ಣಿ ತಂದೆ ತಾಯಿ ಯಾರು ಅಂತ ಆ ದೇವರು ನಮಗೆ ಗೊತ್ತು ಮಾಡಿದ್ದಾನೆ. ಅದೇ ಥರ ತನ್ನ ಮಗುವನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸುವಂಥ ಹೃದಯ ಜನಾರ್ದನ್ಗೂ ಕೊಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಕಾಯೋಣ.